ಸರ್ಕಾರಿ ಆಸ್ಪತ್ರೆಯಲ್ಲಿಯ ದುಸ್ಥಿತಿ ಕುರಿತು ಬೇಲೂರಪ್ಪ ವಡ್ಡರ್ ಹಾಗೂ ಸಂಗಡಿಗರಿಂದ ಮಳೆಯಲ್ಲಿಯೇ ದಿಢೀರ್ ಪ್ರತಿಭಟನೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಾ ಪಟ್ಟಣದಲ್ಲಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ವರ್ಷ ಕಳೆಯಲಿಕ್ಕೆ ಬಂದರೂ ಕ್ಯಾರೆ ಅನ್ನುತ್ತಿಲ್ಲ ಎಂದು ಆರೋಪ ಕೇಳಿಬರುತ್ತಿದೆ. ದಿನಾಂಕ 22/10/2025ರಿಂದ 23/10/2025ರವರೆಗೂ ರಾತ್ರಿ ವೇಳೆ ವಿದ್ಯುತ್ ಸಂಪರ್ಕ ಇಲ್ಲದೆ ಗೋಳಾಡುತ್ತಿರುವ ರೋಗಿಗಳು ಹಾಗೂ ಕುಟುಂಬಸ್ಥರು ಗುರುವಾರ ರಾತ್ರಿ ವೇಳೆ ರೋಗಿಗಳು ಸಂಪರ್ಕ ಆಧಾರದ ಮೇಲೆ ಬಾದಾಮಿ ತಾಲೂಕಾ ಆಸ್ಪತ್ರೆಗೆ ಭೇಟಿ ನೀಡಿ ಸಮಸ್ಯೆಗಳನ್ನು ಆಲಿಸಿ ಅಧಿಕಾರಿಗಳ ಗಮನಕ್ಕೆ ತರಲು ಮುಂದಾದ ಸ್ಥಳೀಯರು, ಬಾದಾಮಿ ಮತಕ್ಷೇತ್ರದ ಶಾಸಕರು, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಗಮನಿಸಬೇಕಾದ ಸ್ಟೋರಿ ಇದು. ಪ್ರತಿಯೊಬ್ಬರಿಗೂ ಮುಖ್ಯವಾಗಿ ಬೇಕಾಗಿರುವುದು ಅನಾರೋಗ್ಯದಿಂದ ದೂರ ಇರುವುದು. ನಂತರ ದಿಢೀರ್ ಪ್ರತಿಭಟನೆ ಕೈಗೊಂಡು ಸ್ಥಳೀಯರು ಘೋಷಣೆ ಕೂಗುತ್ತಾ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಆಕ್ರೋಶಗೊಂಡ ಘಟನೆ ನಡೆದಿದೆ. ಪೊಲೀಸ್ ಇಲಾಖೆಯವರು ಆಗಮಿಸಿ ಘೋಷಣೆಗೆ ತಡೆ ಹಾಕಲು ಮುಂದಾಗಿದ್ದಾರೆ. ರೋಗಿಗಳಿಗೆ ತೊಂದರೆ ಉಂಟಾಗುವುದು ಎಂದು ತಿಳಿ ಹೇಳಿದ್ರು ಮಳೆಯಲ್ಲಿಯೇ ಆರೋಗ್ಯ ಇಲಾಖೆ ಅಧಿಕಾರಿಗಳು ಬರುವವರೆಗೂ ಹೋರಾಟ ನಿಲ್ಲುವುದಿಲ್ಲ ಎಂದು ಪಟ್ಟು ಹಿಡಿದ ಹೋರಾಟಗಾರರು ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಮುಂದುವರಿಸಿದ್ರು. ವಿದ್ಯುತ್ ಸಂಪರ್ಕ ಎಂದು ಕೇಳಿ ಬಂದಾಗ ದಿಢೀರ್ ಆಗಮಿಸಿದ ಬಾದಾಮಿ ಕೆಇಬಿ ಇಲಾಖೆ ಹಾಗೂ ಸಿಬ್ಬಂದಿಗಳು ಆಸ್ಪತ್ರೆಗೆ ಭೇಟಿ ನೀಡಿ ಸಂಪರ್ಕ ಪರಿಶೀಲಿಸಿ ವಿದ್ಯುತ್ ಸಂಪರ್ಕದಲ್ಲಿ ಕೆಇಬಿ ಇಲಾಖೆ ಯಾವುದೇ ತೊಂದರೆ ಇಲ್ಲ, ಆಸ್ಪತ್ರೆಯ ಒಳ ಸಂಪರ್ಕ ತೊಂದರೆ ಇದೆ ಎಂದು ತಿಳಿಸಿದ ಕೆಇಬಿ ಇಲಾಖೆಯವರು ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನೆ ನಡೆಸಿದ ಘಟನೆ ಕುರಿತು ಸಮಸ್ಯೆ ಆಲಿಸಿ ಪರಿಹಾರ ಮಾಡಿಸುತ್ತೇವೆ ಎಂದು ಭರವಸೆ ನೀಡಿದ ಬಾದಾಮಿ ತಾಲೂಕಾ ಆಸ್ಪತ್ರೆಯ ಟಿಎಚ್ಒ ಪಾಟೀಲ್ ರವರು ಆಸ್ಪತ್ರೆ ದುಸ್ಥಿತಿ ಹಾಗೂ ಒಬ್ಬ ರೋಗಿ ಕಳೆದ 2 ತಿಂಗಳಿಂದ ಅನಾರೋಗ್ಯದಿಂದ ಬಳಲುತ್ತಿರುವುದು ಕಂಡುಬಂದಿದೆ. ಆ ರೋಗಿಯ ಅನಾರೋಗ್ಯದಿಂದ ದೇಹದಿಂದ ದುರ್ವಾಸನೆ ಬರುತ್ತಿರುವುದು ಪ್ರತ್ಯಕ್ಷ ಕಂಡುಬಂದಿದೆ. ಇನ್ನುಳಿದ ರೋಗಿಗಳ ಗತಿ ಏನು ಅನ್ನುವ ಪ್ರಶ್ನೆ ಉಂಟಾಗಿದೆ. ಕತ್ತಲಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳು ತುರ್ತು ಬೆಳಕು ನೀಡಲು ವಿಫಲವಾದ ಆರೋಗ್ಯ ಇಲಾಖೆ. ಸ್ಥಳೀಯರ ಪ್ರಶ್ನೆ ಮಾಡಿದ ಮೇಲೆ ಅಕ್ಕಪಕ್ಕದ ರೋಗಿಗಳನ್ನ ತುರ್ತು ಚಿಕಿತ್ಸಾ ವಿಭಾಗಕ್ಕೆ ರವಾನೆ ಮಾಡಿದ ಸಿಬ್ಬಂದಿಗಳು ಪ್ರತಿಭಟನೆ ಕೈಗೊಂಡ ಕಾರಣ ಸಂಪೂರ್ಣ ಸಮಯ ಗಡುವು ಕೇಳಿ ಮಧ್ಯರಾತ್ರಿ ಪ್ರತಿಭಟನೆ ನಿಲ್ಲಿಸಿದ ಹೋರಾಟಗಾರರು. ಹಾಗಾದ್ರೆ ಸ್ಥಳೀಯರು ಸಮಸ್ಯೆ ಕುರಿತು ಮಾತನಾಡುತ್ತಿರುವ ಆರೋಪಕ್ಕೆ ಹಾಗೂ ಮೂಲಭೂತ ಸೌಕರ್ಯ ಬಾದಾಮಿ ತಾಲೂಕಾ ಆಸ್ಪತ್ರೆ ಆಡಳಿತ ಮಂಡಳಿ ಪರಿಹಾರ ನೀಡುತ್ತಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ವರದಿಗಾರ YH ವಾಲಿಕಾರ್, ಕನಕ ಟಿವಿ, ಬಾಗಲಕೋಟ್. ಈಗ ಸಂಜೆ ರಿಪೇರಿ ಆಗುತ್ತೆ, ಮುಂಜಾನೆ ರಿಪೇರಿ ಆಗುತ್ತೆ. ಈಗ ಮತ್ತೆ ಫಸ್ಟ್ ಆಗಿ 2 ದಿವಸ ಆಗುತ್ತೆ. ಪೇಷಂಟ್ ಕಂಪ್ಲೇಂಟ್ ಕೊಡೋದು ಸರ್, ಪೇಷಂಟ್ ಹೇಳಕಂತಾರೆ 2 ದಿವಸ ನಾವು 1 ದಿವಸ ಆಮೇಲೆ ಮಾಡಿದ್ರು. ಯಾರು ಮಾಡಿದ್ರು ಸರ್? ಲೋಕಲ್ ಎಲೆಕ್ಟ್ರಿಷಿಯನ್ ಕರೆಸಿ ನಮ್ಮ CM ಮಾಡ್ಸ್ಯಾರ. ಮಾಡಿಸಿದ್ರು ಮತ್ತೆ ಸಾಯಂಕಾಲ ಮತ್ತೆ ಮಾಡಿಸ್ತಾರೆ. ಮೈಕ್ ಸಲುವಾಗಿ ಮತ್ತೆ ಪ್ರಾಬ್ಲಮ್ ಆಗಿದೆ. ಈಗ ಬಂದು ನೋಡಿದ್ರೆ ಅವ್ರ ಬಂದು ನೋಡಿದ್ರಿ ಕಷ್ಟದಾಗ ಮಾಡೋಕ್ಕಾಗಿಲ್ಲ. ರಾತ್ರಿ ಏನು ಮಾಡ್ತಾರೆ? ಶಿಫ್ಟ್ ಮಾಡ್ತೀವಿ. ನೀವು 1 ದಿವಸ ಏನು ಪೇಷಂಟ್ ಆಗಿರಲ್ಲ, ತಗ್ಗಿಲ್ದಾಗ ಮುಕ್ಕೊಂತಿರೋ ಆ ವಾಕಿಂಗ್ ಮುಕ್ಕೊಂತಿರೋ ನಮ್ಗೆ ಗೊತ್ತಿಲ್ಲ. 1 ದಿವಸ ಅಲ್ಲಿ ಮುಕ್ಕೊಂಡ್ಬಿಡ್ರಿ. ನಿಮ್ಮನ್ನು ಏನೋ ನಾವು ಯಾವುದೇ ವಿಚಾರ ಮಾಡ್ಲಾರ್ದ ಹೋಗ್ಬಿಡ್ತೀವಿ. ಏನು ಗೋಡ್ಕೊಂಡು ಮಾಡ್ಬೇಕಂತ ಇರೋದು, ಏನು ಸತ್ತು ವಾಸನೆ ಬರೋಕತ್ತೋ ಏನು ಬರೋಕತ್ತೋ ಗೊತ್ತಿಲ್ಲ. ಇಂಥ ಇದು ದರಿದ್ರತನ ಒಟ್ಟ ಬರಬಾರ್ದ್ರಿ. ನಮ್ಗೆ ಸರ್ಕಾರ ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ಹಿಂಗೆ ಮಾಡ್ಕೊಂಡಂತೀರಂದ್ರೆ ಸರಿಯಲ್ಲ ಸರ್. ನಾನು ಕರಿತೀನಿ ಸರ್, ಏನು ಮಾಡ್ತೀರಿ ಸರ್? ನೀವು ಏನು ಮಾಡಬೇಕು? ನೀವು ಏನೂ ಮಾಡೋದು ಬೇಡ. ನಾನು ಏನು ಹೇಳ್ತೀನಲ್ಲ, ಇವತ್ತೊಂದು ದಿವಸ ನೀವು ನಿಮ್ಮ ಮನೇಲಿ ಬಿಟ್ಟು ಅದು ಏನು ಪೇಷಂಟ್ ಅದರಲ್ಲ ಅವ್ರು ಮಾಡಲ್ಲ. ಇವತ್ತೊಂದು ದಿವಸ ರಾತ್ರಿ ನಿಂತು ಮಾಡಿಬಿಟ್ರೆ ಸಾಕು, ಮತ್ತೇನು ಮಾಡೋಲ್ಲ. ಎಲ್ಲರೂ ಬೇಡ. ನೀವೇನು ಇನ್ಚಾರ್ಜ್ ಅದಿರಿ, ಇದು ಅದಿರಲ್ಲ, PH ಅದಿರಲ್ಲ, ಮತ್ತು ಏನು ಇನ್ಚಾರ್ಜ್ ಅದಿರಿ, PH ಸರ್ ಈಗ ಪಾಟೀಲ್ ಸರ್ನ ಕರೀತೀರಿ. ನೀವು
ಸುಮ್ಮ ಮುಕ್ಕೋರಿ. ನೀವು ಡಾಕ್ಟ್ರುಗಳು ಎಷ್ಟು ಮುಂದೆ ಇದ್ರೆ ಅಲ್ಲೇ ಮುಕ್ಕೋರಿ. ನೀವು ದಾಖಲೆ ಮುಕ್ಕೋಬೇಕಂತೀರಿ, ಮತ್ತೆ ನಿಮ್ಮನ್ನು ಮಲ್ಕೋ ಅಂತಂದು ಹೇಳಕ್ಕಂತಿಲ್ಲ. ಹೌದಾ? ಇದು ಒಟ್ಟ ವ್ಯವಸ್ಥೆ ಸರಿಯಲ್ಲ. ನೀವು ನಾವು ಹೇಳ್ದಂಗೆ ಮಾಡುವಂಥದ್ದಲ್ಲ, ನಾವು ಹೇಳುವಂಥದ್ದು ಮಾಡೋದಲ್ಲ. ವಾಸನೆ ಬರಕಂತಿರ್ತದ. ನಿಮ್ಮ ಜೊತೆ ಮಾತಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಆಫೀಸರ್ಗಳು ನಾನು ಇಲ್ಲ ಅದು ಸಲಹೆ ಹಚ್ಚಿರಿ, ಅದ್ರ ರಿವರ್ಸ್ ಹೊಡ್ಯಾಕಂತ ಹೊಡ್ಯಾಕಂತಾರ. ಎಷ್ಟು ಮಂದಿ ಪೇಷಂಟ್ ಅದಾರ ನಿಮ್ಮ ಕಡೆ? ಇವತ್ತು ಅಡ್ಮಿಟ್ ಆಗಿದ್ದು ಪೇಷಂಟ್ ಎಷ್ಟು ಅದಾವ ಹೇಳ್ರಿ ಅಷ್ಟ. ಸರ್ ಬೇಡ ಬೇಡ, ನಾ ಕ್ವಶನ್ ತಡಿತು. ಎಷ್ಟು ಅಡ್ಮಿಟ್ ಅದಾವು? ಎಷ್ಟು ಜನ ಅಡ್ಮಿಟ್ ಅದಾರ ಸರ್? ಅದೊಂದು ಮಾಹಿತಿ ಕೊಡ್ರಿ. ಎಷ್ಟು ಜನ ಅದಾರ ಹೇಳಿ ಸರ್. ಅದನ್ನ ಎಷ್ಟು ಜನ ಅದಾರ ಅದನ್ನ ಹೇಳ್ರಿ. ಅವ್ರಿಗೆ ಮನೆ ಕುಂತಾರ ಎಷ್ಟು ಮಂದಿ ಅದಾರ ಮೇಡಮ್? ಇಷ್ಟೇನು ಬೇಡ. ಎಷ್ಟು ಮೇಡಮ್ ಅವ್ರ ಎಷ್ಟು ಮಂದಿ ಅದಾರ? ಎಷ್ಟು ಜನ ಅದಾರ ರೀ? ಯಾರಿಗೆ ನಮ್ದು ವಿಡಿಯೋ ಮಾಡ್ಕೋರಿ. ನಾವು ಕೇಳಕ್ಕಂತಿದ್ದು ನಮ್ಮ ಹತ್ತು ಕೇಳಕ್ಕಂತ ಮತ್ತೊಂದು ಏನಿಲ್ಲ. ನೀವು 6 ತಾಸು ಮುಖಂಬರಿ, ಅಲ್ಲಿ 6 ತಾಸು ಇದೆ. 6 ಸೆಟ್ರ್ ಸರ್ ಅದಾರ, ಪಾಟೀಲ್ ಸರ್ ಅದಾರ. ನೀವು ಎಲ್ಲರೂ ಬಂದು ಇಲ್ಲಿ ಮುಕ್ಕೋರಿ. ನಾವು ಅದನ್ನ ಮಾಡೋ ತನಕ ಹೋಗುದಿಲ್ಲ. ನೀವು ಇವತ್ತು ಅಲ್ಲಿ ಮುಕ್ಕೋಬೇಕು. ಇಲ್ಲ ನಾ ಶಾಸಕರ ಕರೆಸ್ತೀನಿ. ಈ ರಾತ್ರಿ ಶಾಸಕರ ಕರೆಸಿ ಕಾಸ ಕರೆಸಬೇಕು. ನಾ ಮತ್ತೆ ಅಲ್ಲಿ ನಿಮ್ಮ ಯಾರು ಬಂದಿಲ್ಲ. ಯಾರು ತಿಂಗಳ ಮಟ್ಟ ಅವ್ರು ಮನೆ ಏನಾಗಬೇಕು ಅಣ್ಣ ಅವ್ರಿಗೆ ನೋಡಕ್ ಆಗಲಿಲ್ಲ, ಮುಂದೆ ಬರೆದು ಕೊಟ್ಬಿಡ್ಬೇಕು. ಸಾಹೇಬ್ರು, ನಾವು ಇಲ್ಲಿ ಬರೋ ತನಕ ನಾವು ಹೋರಾಟವನ್ನ ಹಿಂತೆಗೊಳ್ಕೊಳ್ಳೋದಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಅವ್ರಿಗೆ ಮುಟ್ಟಿಸ್ಬೇಕು. ನಾವು ಅವ್ರಿಗೆ ಫೋನ್ ಮುಖಾಂತರ ಸಂಪರ್ಕನೂ ಮಾಡಿದ್ದೇವೆ. ಅವ್ರು ನಮ್ಮ ಫೋನನ್ನು ರಿಸೀವ್ ಮಾಡ್ತಾ ಇಲ್ಲ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ. ಅವ್ಯವಸ್ಥೆಗಳು ಆಗರವಾಗಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಗೆ, ಅವ್ಯವಸ್ಥೆಗಳ ಆಗರವಾಗಿರ್ತಕ್ಕಂಥ ಬಾದಾಮಿ ಸರ್ಕಾರಿ ಆಸ್ಪತ್ರೆಗೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಬರ್ರಿ ಬರ್ರಿ ಬಮ್ಮ ಅವ್ರ ಮುಖ ಬರ.
ಅಂದ್ರೆ ಏನು ಸಾಕು ಹೋಗ್ರೆ ಇಲ್ಲ ಏನು ಮಾಡೋಣ ಹೇಳ್ರಿ ಏನು ಮಾಡೋಣ ಹೇಳ್ರಿ ಸರ ಒಂದು 9 ಗಂಟೆಗೆ ನಿಮಗೆ ಫೋನ್ ಮಾಡೀನಿ ನಾನು ಇವತ್ತರ ಈ 1 ಗಂಟೆ ಆಗೈತಿ 9 ಗಂಟೆಗೆ ಫೋನ್ ಮಾಡಿ 9 ಗಂಟೆಗೆ ಬಂದು ಕುಂತೀನಿ ಪೊಲೀಸರು ಬಂದಾರ KB ಅವ್ರು ಬಂದು ನಿಂತಾರ ನಿಮ್ಮೊಬ್ರು ಡಾಕ್ಟ್ರು ಬಂದಾರ ಆಯ್ತಾ ಒಬ್ರು ಡಾಕ್ಟ್ರು ಬಂದಾರ ಯಾವರ ಎಮರ್ಜೆನ್ಸಿ ಪೇಷಂಟ್ ಬಂದ್ರಂದ್ರೆ ಸ್ಪೆಸಿಫಿಕ್ ಆಗಿ ಡೆಲಿವರಿ ಪೇಷಂಟ್ ಬಂತಂದ್ರೆ ರಾತ್ರಿ ಯಾರು ನೋಡೋರು ನೀವು ಡಾಕ್ಟರ್ ಇರ್ತಾರೆ ಯಾರು ನೋಡ್ತೀರಿ ರೆಫರ್ ಮಾಡಿ ಕಳಿಸ್ತೀರಿ ಎಷ್ಟು ಡೆಲಿವರಿ ಮಾಡ್ಕೊಂಡ್ರಿ ರಾತ್ರಿ ನಿಮಗೆ ಮಾಹಿತಿ ಇರೋ ಪ್ರಕಾರ ನೀವು TH ನಾ ಹೇಳಕ್ ಕೇಳ್ರಿ ಸರ್ ಇದ್ರ ಮಾಹಿತಿ ಐತಿಲ್ಲ ಅವ್ರಿಗೆಲ್ಲ ನಾ ಹೇಳಕ್ ಅವ್ರ ಆಫೀಸ್ ಬೇರೆ ಐತಿ ಇವ್ರ ಆಫೀಸ್ ಡಾಕ್ಟರ್ ರೀ ಅವರು ಡಾಕ್ಟರ್ 10 ಮಂದಿ ಡಾಕ್ಟರ್ ಅವರು ಸೆಟ್ರಿ ಡಾಕ್ಟರ್ ನಾ ಹೇಳದ್ ಕೇಳ್ರಿ ಇಲ್ಲ ದಿನದ ಮಾಹಿತಿ ಹಿಂಗಾಗಿದ್ರ ಅಂದ್ರೆ ಊರಾಗ ಪೊಲೀಸರು ಹೇಳ್ಬೇಕಲ್ಲೇ ಜಗಳ ಆಗಿ ಹೇಳ್ಬೇಕಲ್ಲೇ ಇಸ್ಪೇಟ್ ಆಡ್ಕೊಂಡು ಕುಂದಿರ್ತಿದ್ರಿ PSI CPI ಮಾಹಿತಿಯನ್ನು ತೆಗೆದುಕೊಳ್ಳಿಲ್ಲ ಅಂದ್ರೆ ಹೇಳ್ಬೇಕಲ್ಲೇ ಅದ ಹಾಕಿತ್ತ ಏನು ಹಾಕ್ಬಾರ್ದು ಎಲ್ಲ ಹಾಕಿತ್ತ ನಾವು ಯಾರನ್ನ ನಂಬಿದ್ವಿ ಒಂದನೇದ್ದು ಪೊಲೀಸರು ನಂಬಿದ್ವಿ ಎರಡನೇದ್ದು ಆರೋಗ್ಯ ಇಲಾಖೆ ನಂಬಿದ್ವಿ ಮೂರನೇದ್ದು ನ್ಯಾಯಾಂಗ ಇಲಾಖೆ ಇವರೆಲ್ಲ ಮಿಕ್ಕಿದ ಮ್ಯಾಗ ಅಲ್ಲಿ ನಾವು ನ್ಯಾಯಾಂಗ ಇಲಾಖೆ ಏನ್ ಮಾಡೋದು ಹೇಳ್ರಿ ಈಗ ನಾಳೆ ಒದ್ದಾಡಕಂತ ನಾನು ನೋಡಿನಿ ಅವನೇ ರೊಕ್ಕಿದ್ರಿ ಇಲ್ಲ ಒದ್ದಾಡ್ಕೊಂಡ್ ಬೀಳ್ತಿದ್ರಿ 2 ತಿಂಗಳು ಆಯ್ತಾವ ಸಮಸ್ಯೆ ದೊಡ್ಡದೈತದ ಅದು ಸಣ್ಣ ಸಮಸ್ಯೆ ಅಲ್ಲ ಮೇಡಮ್ ಹೌದ್ರಾ ಅವ್ರ ಕೈಯಿಂದ ನೀಗುವಂತ ಸಮಸ್ಯೆ ಅಲ್ಲ ಅದು ದೊಡ್ಡ ಸಮಸ್ಯೆ ಐತೆ ಒಂದು ರೆಫರ್ ಮಾಡ್ಬೇಕಂದ್ರೆ ಹೋಗ್ತಾ ಏನಿಲ್ಲ ಒಂದು ಹೋಗ್ತಾ ಇಲ್ಲ ಅವ್ನು ವಾಸನೆ ಐತಿ ಆ ವಾಸನೆ ಇದ್ದಂತ ಪೇಷಂಟ್ನು ಅಲ್ಲೇ ಇಟ್ಕೊಂತೀರಿ ಉಳ್ದ ಜ್ವರ ಬಂದವು ಮೈಕೈ ನೋವಾಗ್ಯಾವ ಅನ್ನೋ ಪೇಷಂಟ್ನು ಅಲ್ಲೇ ಹಾಕಿ ನಮಗ ಸ್ಪೆಷಲ್ ವಾರ್ಡ್ ಸ್ಪೆಷಾಲಿಟಿ ಇಲ್ರಿ ಸರ್ ಏನೋ ಸ್ಪೆಷಾಲಿಟಿ ಇಲ್ಲ ಅಲ್ಲ ನಾ ಯಾವ ಸ್ಪೆಷಾಲಿಟಿ ಅದಾವ ಅನ್ನೋದನ್ನ ನಿಮ್ಮ ನಾಳೆ DH ಅನ್ನೋ ಕರಿಸ್ ಕಾಸ ನಾ ಕೇಳ್ಕೊಂತೀನಿ ನಾನು ಕುಂದ್ರಕ್ಕ ಅವಕಾಶ ಮಾಡ್ತೀನಿ ಅಲ್ಲ ಈಗ ಕುಂದು ಈಗ ಅವರು ಮುಂಜಾನೆ ಇದು ಮಾತಾಡ್ತಾರೆ ರಿಪೇರಿ ಮಾಡ್ತಾರೆ ಇದು ಮುಂಜಾನೆ ಇರುವುದಿಲ್ಲ ಸರ್ ಇದನ್ನ ಕರೆಂಟ್ ಇದ್ದು ನಾಳೆಗೆ ಐತಿ ನಮಸ್ಕಾರ ಕರ್ನಾಟಕ. ಇವತ್ತು ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಆರೋಗ್ಯ ಆಸ್ಪತ್ರೆಯಲ್ಲಿ ಮಧ್ಯರಾತ್ರಿ 1 ಗಂಟೆ ಸಮಯದಲ್ಲಿ ಇವತ್ತು ನಾವಿಲ್ಲಿದ್ದೀವಿ. ಅಹೋರಾತ್ರಿನ ಇವತ್ತಿನ ದಿವಸ ಸಾರ್ವಜನಿಕರು ಮತ್ತು ಯುವಕ ಮಿತ್ರರು ಸೇರ್ಕೊಂಡು ಇವತ್ತಿನ ಅಹೋರಾತ್ರಿ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಅಹೋರಾತ್ರಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಒಂದು ಕುತೂಹಲ ಆಗಿರಬಹುದು. ಬಾಗಲಕೋಟೆ ಜಿಲ್ಲೆಯಲ್ಲಿ ಬದಾಮಿ ತಾಲೂಕಿನಲ್ಲಿ ಇವತ್ತಿನ ದಿವಸ ಆರೋಗ್ಯ ಆಸ್ಪತ್ರೆಯಲ್ಲಿ 2 ದಿನಗಳಿಂದ ಯಾವುದೇ ರೀತಿಯ ಒಳರೋಗಿಗಳಿಗೆ ಏನು ಅಡ್ಮಿಟ್ ಆಗಿದ್ದಾರೆ ಸಂಪೂರ್ಣವಾಗಿ ವಿದ್ಯುತ್ ಸ್ಥಗಿತಗೊಂಡಿದೆ, ಕಡಿತಗೊಂಡಿದೆ. ಆರೋಗ್ಯ ಪರಿಸ್ಥಿತಿನ ಅಲ್ಲೊಂದು ನಾನು ಈಗ ಒಂದು ಕೆಲವೇ ನಿಮಿಷಗಳಲ್ಲಿ ಒಳಗಡೆ ಹೋಗಿ ನೋಡಿದಾಗ ಒಂದು ಪೈಲ್ಸ್ ಇರ್ತಕ್ಕಂಥ ಅದು ಮೂಲವಾದಿಯ ರೋಗಿ ನೋಡಿದಾಗ ಅಲ್ಲಿಯ ವಾಸನೆಗೆ ಉಸಿರುಗಟ್ಕೊಂಡು ಸಾಯುವಂತ ವಾತಾವರಣ ನೋಡಿದಾಗ ಬಹಳ ಭಯಂಕರವಾಗಿ ನನಗೆ ಎದ್ದು ಕಂಡು ಬಂತು. ಇವತ್ತು ನಾನು ಹೇಳೋದೇನೆಂದ್ರೆ ಸ್ಥಳೀಯವಾಗಿರ್ತಕ್ಕಂಥ ಆರೋಗ್ಯ ಆಸ್ಪತ್ರೆಯಲ್ಲಿ ಆಡಳಿತಾಧಿಕಾರಿಗಳು ಶಟ್ಟರ್ ಅಂತಿದ್ದಾರೆ ಇಲ್ಲಿ ಒಬ್ಬ ಮನುಷ್ಯ. ಆ ಶಟ್ಟರ್ ಅಂತ ಎಷ್ಟು ದುರಹಂಕಾರಿಯವನಂದ್ರೆ ಇವತ್ತು ದಿವಸ ಕರೆಂಟಿನ ವ್ಯವಸ್ಥೆ ಜನರೇಟರ್ ಮೇಲೆ ಕೇವಲ ತೀವ್ರ ನಿಗಾ ಘಟಕ ಅಂದ್ರೆ ಐಸಿಯುನಲ್ಲಿ ಕೇವಲ ಹೊರತುಪಡಿಸಿದ್ರೆ ಇನ್ನೂರು ಕಡೆ ಯಾವುದೇ ರೀತಿಯಿಂದ ಕರೆಂಟಿನ ವ್ಯವಸ್ಥೆ ಇಲ್ಲ. ಇದು ಕೇವಲ ಇವತ್ತಿನ 2 ದಿನಗಳ ಸಮಸ್ಯೆ ಅಲ್ಲ. ಸಕ್ರಿಯವಾಗಿ 8 ತಿಂಗಳಿಂದ ಜನವರಿ ಫೆಬ್ರವರಿ ತಿಂಗಳಿನಲ್ಲಿ ನಾವು ಈಗಾಗಲೇ ವಾಹಿನಿಯವರು ಸಾಕಷ್ಟು ಹೋರಾಟಗಾರರಿಂದ ಬಂದು ನಾವು ಪ್ರಶ್ನೆ ಮಾಡಿದಾಗ ಈ ಪರಿಸ್ಥಿತಿನ ಸರಿಪಡಿಸಿ ಅಂತಂದು ಎಲ್ಲಾ ಸಾರ್ವಜನಿಕರು ಹೇಳಿದ್ರು ಯಾವುದೇ ರೀತಿಯಿಂದ ತಲೆ ಕೆಡಿಸ್ಕೊಳ್ಳಲ್ಲ. ಅಂತ ಒಂದು ಅಧಿಕಾರಿ ಜಿಲ್ಲಾ ಆಸ್ಪತ್ರೆ ಇರ್ತಕ್ಕಂಥ DD ಮಂಜುನಾಥ್ ಅವ್ರಿಗೂ ಎಷ್ಟು ಸಲ ಹೇಳಿದ್ರು ಆ ಮನುಷ್ಯನ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇಲ್ಲಿರ್ತಕ್ಕಂಥ ಆಡಳಿತಾಧಿಕಾರಿ ಶಟ್ಟರ್ ಅಂತ ಆರ್ಥೋಪೆಡಿಕ್ ಡಾಕ್ಟರ್ ಏನವಲ್ಲ ಬೇಜವಾಬ್ದಾರಿ ಅಧಿಕಾರಿ, ಇಂಥ ನಿರ್ಲಕ್ಷಿತ ಅಧಿಕಾರಿ ಇವತ್ತಿನ ದಿವಸ ಈ ವ್ಯವಸ್ಥೆಗೆ ಕಾರಣ ಅಂತ ಹೇಳ್ಬೋದು. ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಮತಕ್ಷೇತ್ರದ ದತ್ತಕ್ಕೆ ತಗೊಂಡಿನಂತೇಳಿ ಭಯಂಕರವಾಗಿ ಎಲ್ಲಿ ಬೇಕಲ್ಲಿ ಚುನಾವಣೆ ಮುಂಚಿನಲ್ಲಿ ಮಾತನಾಡಿದರು. ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಒಂದು ಅವರಿಗೆ ಜನ್ಮ ಕೊಟ್ಟಂತದ್ದು ಪುನರ್ಜನ್ಮ ಕೊಟ್ಟಂತ ಮತಕ್ಷೇತ್ರದಲ್ಲಿ ಹೈಟೆಕ್ ಆರೋಗ್ಯ ಕೇಂದ್ರ ಮಾಡ್ತೀನಿ, ಇನ್ನೊಂದು ಮಾಡ್ತೀನಿ ಅನ್ನೋಂಥ ಜವಾಬ್ದಾರಿ ಮೇಲೆ ಇವತ್ತು ನೋಡಿದ್ರೆ ಹೈಟೆಕ್ ದವಾಖಾನೆ ಮಾಡೋದು ಬೇಡ, ಆಸ್ಪತ್ರೆ ಮಾಡೋದು ಬೇಡ, ಹಾಸಿಗೆಗಳನ್ನು 100 ಹಾಸಿಗೆ ಆಸ್ಪತ್ರೆಗೆ ಮಾಡೋದು ಬೇಡ, ಒಂದು ವಿದ್ಯುತ್ ಕೊಡುವಂತದ್ದು ಯೋಗ್ಯತೆ ಇಲ್ಲಲ್ರಿ. ಸ್ಥಳೀಯ ಶಾಸಕರಂತ ಸನ್ಮಾನ್ಯ ಭೀಮಸೇನ್ ಚಿಮನಕಟ್ಟಿಯವರು ಇದರ ಒಂದ್ಸಲ ನೋಡ್ಬೇಕಲ್ಲ. ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿ ಒಂದು ವೈದ್ಯಾಧಿಕಾರಿಗಳ ವ್ಯವಸ್ಥೆಯನ್ನು ರೋಗಿಗಳ ಪರಿಸ್ಥಿತಿಗೆ ಸ್ಥಳೀಯ ಶಾಸಕರಾದಂತ ಭೀಮಸೇನ್ ಚಿಮನಕಟ್ಟಿಯವರು ಇವತ್ತಿನ ದಿವಸ ಇದರ ಪರಿಶೀಲನೆ ಮಾಡಬೇಕು.
ಇಲ್ಲಿ ವಿದ್ಯುತ್ ಇಲ್ಲ ಅನ್ನೋದನ್ನ ತಮಗೆ ಗೊತ್ತಾಗ ಎಷ್ಟು ಬೇಜವಾಬ್ದಾರಿತೆ ಅಂದ್ರೆ ಇವತ್ತು ನೀವು ಶಾಸಕರು ಇವರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಸಾರ್ವಜನಿಕರ ಬಗ್ಗೆ ನಿಮಗೆ ಕನಿಕರ ಇಲ್ಲ, ರೋಗಿಗಳ ಬಗ್ಗೆ ಕನಿಕರ ಇಲ್ಲ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಅಂತ ಪರಿಸ್ಥಿತಿಗೆ ನಿಮ್ಮ ದುರಹಂಕಾರದಿಂದ ಶಾಸಕರಿಲ್ಲ ಅಟ್ಟಹಾಸ ಮೆರ್ತಾ ಇದ್ದಾರೆ. ತತ್ಕ್ಷಣವಾಗಿ ಇದನ್ನೇನಾದ್ರೂ ಸರಿಪಡಿಸಲಿಲ್ಲ ಅಂದ್ರೆ ಮುಂದಿನ ದಿನಮಾನದಲ್ಲಿ ಇವೆಲ್ಲ ಯುವಕರು ಇವತ್ತು ಮಧ್ಯರಾತ್ರಿ 1 ಗಂಟೆ ಕುತ್ಕೊಳ್ಳುವಂತ ಯಾರಿಗೂ ನೆಸೆಸಿಟಿ ಇರಲಿಲ್ಲ, ಅವಶ್ಯಕತೆ ಇಲ್ಲ. ಆದ್ರೂ ಸಾರ್ವಜನಿಕರ ಪರವಾಗಿ, ರೋಗಿಗಳ ಪರವಾಗಿ, ಬದಾಮಿಯ ಅಭಿವೃದ್ಧಿಯ ಪರವಾಗಿ ನ್ಯಾಯ ಕೇಳೋದು ಮಧ್ಯರಾತ್ರಿ ಕುತ್ಕೊಂಡು ಸ್ವಾತಂತ್ರ್ಯ ಕೇಳದಂಗೆ ಆಗತ್ತಲ್ರಿ. ಸ್ಥಳೀಯ ಶಾಸಕರು ಇದನ್ನು ಗಮನಿಸ್ಬೇಕು, ಜನಪ್ರತಿನಿಧಿಗಳ ಗಮನಿಸ್ಬೇಕು. ಇದನ್ನು ಗಮನಿಸಲಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಬಹಳ ಕಷ್ಟವಾದಂತ ಪರಿಸ್ಥಿತಿಯನ್ನ ಸ್ಥಳೀಯ ಶಾಸಕರು ಎದುರಿಸಬೇಕಾಗುತ್ತೆ. ತತ್ಕ್ಷಣ ಆಡಳಿತಾಧಿಕಾರಿ ಮೂಲಕ ಈ ವ್ಯವಸ್ಥೆಯನ್ನ, ವಿದ್ಯುತ್ತವನ್ನ ಯಾವ ರೀತಿ ಮಾಡ್ತಿರೋ ಗೊತ್ತಿಲ್ಲ, ವೈಜ್ಞಾನಿಕವಾಗಿ ಎಲ್ಲಾ ಕೊಠಡಿಗಳಲ್ಲಿ ವಿದ್ಯುತ್ತವನ್ನ ಪ್ರಸರಣ ಮಾಡುವಂತ ವ್ಯವಸ್ಥೆ ಮಾಡಿರೋದಿಲ್ಲ. ಸಾರ್ವಜನಿಕರ ಆಕ್ರೋಶಕ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥ ಎಚ್ಚರಿಕೆಯನ್ನ ಈಗಾಗಲೇ ಎಲ್ಲ ಯುವಕರು ಈಗ ಆ ಒಂದು ಬದ್ಧತೆಗೆ ಇವತ್ತು ದಿವಸ ಅಹೋರಾತ್ರಿ ಎಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸಾಕಲ್ಲ, ರಾತ್ರಿ 1 ಗಂಟೆ ಆದ್ರೂ ಇಲ್ಲೆಲ್ಲ ಇರ್ತಕ್ಕಂಥ ಸ್ಥಳೀಯ ಯುವಕರು ಇರ್ತಕ್ಕಂಥ ನಮ್ಮ ಬೋವಿ ಒಡ್ಡರವರು ಹಾಗೂ ಅವರೆಲ್ಲ ಸ್ನೇಹಿತರು, ಸಾರ್ವಜನಿಕರು ಇವತ್ತು ನ್ಯೂಸ್ ಅಲ್ಲಿ ಯುವಕರು ರಾತ್ರಿ 1 ಗಂಟೆ ಮಾಡಿದ್ರು. ಇಲ್ಲಿ ಯಾವುದೇ ರೀತಿಯಿಂದ ಆಡಳಿತಾಧಿಕಾರಿಗಳು ಬಂದು ಇದರ ವಿಚಾರದಲ್ಲಿ ಸ್ಪಂದಿಸಿ ಅವ್ರಿಗೆ ಏನಾದರೂ ಮಾತು ಕೊಟ್ಟು ಸರಿಪಡಿಸ್ತೀನಿ ಅನ್ನುವಂತ ಅದನ್ನ ಯಾವುದೇ ಭರವಸೆನೇ ನೀಡ್ತಾ ಇಲ್ಲ. ಯಾವ್ದನ್ನ ಇಷ್ಟು ಬೇಜವಾಬ್ದಾರಿ ಅಂದ್ರೆ, ಒಬ್ಬ ಕರ್ನಾಟಕ ಘನ ಸರ್ಕಾರ ಕೆಲವಷ್ಟು ಇಲಾಖೆಗಳನ್ನ 24x7 ಅಂತ ಮಾಡ್ತಾ ಇದೆ. 24x7 ಅಂತಂದ್ರೆ ಒಂದು ಪೊಲೀಸ್ ಇಲಾಖೆ, ಒಂದು ಆರೋಗ್ಯ ಇಲಾಖೆ, ಒಂದು ಫೈರ್, 3 ಇವತ್ತಿನ ದಿವಸ ಕರ್ನಾಟಕ ಸರ್ಕಾರ ಅವರಿಗೆ ರಜೆ ಇಲ್ದಂಗೆ 24x7 ರಾತ್ರಿ ಹಗಲು ಇರೋ ವ್ಯವಸ್ಥೆ ಕೊಡುವಂತದ್ದು ಕರ್ನಾಟಕದ ಸಂವಿಧಾನದ ದೂರದೃಷ್ಟಿ ಇರ್ತಕ್ಕಂಥ ಇಲಾಖೆಯಲ್ಲಿ ಇವತ್ತಿಂದ ಆರೋಗ್ಯ ಇಲಾಖೆ ನೋಡಿದ್ರೆ ಬಹಳ ನಮಗೆ ನಾಚಿಕೆಗೆ ಅನ್ಸುತ್ತೆ. ಈ ಪರಿಸ್ಥಿತಿ ನೋಡಿದ್ರೆ ರೋಗಿಗಳು ಕತ್ತಲೆಯಲ್ಲಿ ಬಿದ್ದುಕೊಂಡು ಸಾಯ್ತೀವಂತಂದು ಜನಗಳ ರೊಚ್ಚಿಗೆದ್ದು ಮಧ್ಯರಾತ್ರಿ ಈ ಮಳೆಯಲ್ಲಿ ಕುತ್ಕೊಂಡು ಹೋರಾಟ ಎಂದೂ ಕಂಡಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಹೋರಾಟ ಅಹೋರಾತ್ರಿ ಮಧ್ಯರಾತ್ರಿ 1 ಗಂಟೆಗೆ ಹೋಗಿ ವಿದ್ಯಾರ್ಥಿಗಳು, ಯುವಕರು ಸೇರ್ಕೊಂಡು ಇಂತ ಒಂದು ಪ್ರತಿಭಟನೆ ಮಾಡ್ತಾರಲ್ರಿ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಮುಖ್ಯಮಂತ್ರಿಗಳು ತಾವೆಲ್ಲ ಬಾದಾಮಿಯ ಮತಕ್ಷೇತ್ರದ ಅಭಿವೃದ್ಧಿಯ ತಾವು ಜವಾಬ್ದಾರಿ ಹೊತ್ಕೊಂಡವರು ತತ್ಕ್ಷಣವಾಗಿ ಎಚ್ಚೆತ್ತುಕೊಂಡು ಬಾದಾಮಿಯ ಶಾಸಕರಂತ ಭೀಮಸೇನ್ ಚಿಮನಕಟ್ಟಿ ಅವರಿಗೆ ನಿರ್ದೇಶನ ಮಾಡಿ ತತ್ಕ್ಷಣವಾಗಿ ತಾವೇನು ಕನಸು ಕಂಡಿದ್ರಿ, ಬಾದಾಮಿಯ ಆಸ್ಪತ್ರೆಯನ್ನ ಹೈಟೆಕ್ ನಾನು ಮಾಡ್ತೇನೆ ಅಂತ ಏನೋ ಭರವಸೆ ನೀಡಿದ್ರಿ. ನೀವು ಹೈಕಟ್ ಬ್ಯಾಡ್ರಿ ಕಣ್ರಿ, ನಿಮ್ ಹೈಟೆಕ್ ನೀವು ಆಸ್ಪತ್ರೆ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ನೀವು ಕರೆಂಟ್ ಕೊಡಿ, ತತ್ಕ್ಷಣವಾಗಿ ವಿದ್ಯುತ್ ಪ್ರಸರಣ ಮಾಡುವಂತ ವ್ಯವಸ್ಥೆ ಮಾಡ್ಬೇಕು ಅನ್ನುವಂಥದ್ದು ಈಗ ಅವ್ರು ಏನೋ ಹೋರಾಟಗಾರ ಏನ್ ಹೇಳ್ತಾರಂತ ನಾವು ಕೇಳೋಣ. ಸರ್, ಬೇಲೂರಪ್ಪ ಒಡ್ಡಾರ್ ಅಂತ. ನನ್ನ ಹೆಸರು ಬೇಲೂರಪ್ಪ ಒಡ್ಡಾರ್ ಅಂತಂದ್ರೆ ಸಾಮಾಜಿಕ ಕಾರ್ಯಕರ್ತ. ನಾನು ಸಮಸ್ಯೆ ಆಗಿದೆ ಇಲ್ಲಿ. ಅದು ರಾತ್ರಿ ಮನೆಯಲ್ಲಿ ಊಟಕ್ಕೆ ಕುಂತಾಗ ಇಲ್ಲಿಂದ ಒಂದಿಬ್ರು ಪೇಷಂಟ್ಗಳು ಫೋನ್ ಮಾಡ್ತಾರೆ, ಪೇಷಂಟ್ಗಳ ಸಂಬಂಧಿಕರು. ನಮ್ಗೆ 2 ದಿನಗಳ ಕಾಲ ಆಯ್ತು ನಾವು ಈ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಇದ್ದು. ನಮ್ಗೆ 2 ದಿನದಿಂದನೂ ಕರೆಂಟ್ ಇಲ್ಲ. ಈ ಕರೆಂಟ್ ಸಂಬಂಧಪಟ್ಟವ್ರು ಕೇಳಿದ್ರಂದ್ರೆ ಇವತ್ತು ಬರ್ತದ, ನಾಳೆ ಬರ್ತದ, ಈಗ ಬರ್ತದ, ಆಗ ಬರ್ತದ ಅಂತಂದು 2 ದಿವಸದಿಂದಾನು ನಮ್ಗ ಏನೋ ಸರಿಯಾಗಿದೆ ಹೇಳೋಲ್ರಿ ಅಂತಂದು ಫೋನ್ ಮಾಡಿದ್ರು. ಫೋನ್ ಮಾಡಿದ ಸಂದರ್ಭದಾಗ ನಾನು ತಕ್ಷಣ ಎಚ್ಚೆತ್ಕೊಂಡು PHO ಸಾಹೇಬ್ರಿಗೆ ಫೋನ್ ಮಾಡಿದೆ. ಸರ್, ನಿಮ್ದು ಹಾಸ್ಪಿಟ್ಲಿಗೆ ವಿದ್ಯುತ್ ಇಲ್ಲ ಅಂತ. ಹೌದು, ನಿಜ, ಹೌದು ಅಲ್ವೋ ಅಂತಂದು. ಹೌದು ಸರ, ನಮ್ದು 2 ದಿವಸದಿಂದ ಕರೆಂಟ್ ಇಲ್ಲ, ಸ್ವಲ್ಪ KB ಅವ್ರ ಪ್ರಾಬ್ಲಮ್ ಮಾಡಿದಾರ, KB ಅವರಿಗೆ ನಾನು ಮಾತಾಡ್ತೀನಿ ಅಂತಂದ್ರೆ. KB ಅವ್ರು ಪ್ರಾಬ್ಲಮ್ ಮಾಡಿದಾರ ಅಂತಂದ್ರೆ KB ಅವ್ರು ಎಲ್ಲರೂ ಕೂಡ ನಮ್ಮವರೇ. KB ಸೆಕ್ಷನ್ ಆಫೀಸರ್ಗೆ ಏನಾಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಸೆಕ್ಷನ್ ಆಫೀಸರ್ ಫೋನ್ ಮಾಡಿದಾಗ ಸೆಕ್ಷನ್ ಆಫೀಸರ್ ನಮ್ಮಿಂದ ಏನೂ ಪ್ರಾಬ್ಲಮ್ ಇಲ್ಲ ಸರ್, ಹೊರಗಿನ ಏನ್ ಕಲೆಕ್ಷನ್ ಕೊಡ್ಬೇಕು ನಾವೆಲ್ಲ ಕರೆಕ್ಟ್ ಆಗಿ ಕೊಟ್ಟಿದ್ದೀವಿ, ಅಧಿಕಾರಿಗಳಿಗೂ ತಿಳಿಸಿದೀವಿ, ಒಳಗೆ ನಿಮ್ದು ಸಮಸ್ಯೆ ಇದೆ, ಕೇಬಲ್ ಪ್ರಾಬ್ಲಮ್ ಇದೆ, ಅದನ್ನ ಸರಿಪಡಿಸ್ಕೊಡ್ರಿ ಅಂತಂದು 2 ದಿನಾನು ಹೇಳಕಂತೀನಿ. ಅವ್ರು ನಮ್ಗೆ ಸ್ಪಂದಿಸ್ತಿಲ್ಲ ಅಂತಂದ್ರು. ಅದಾದ ನಂತರ ಒಳ್ಳೆ PHO ಸಾಹೇಬ್ರು ಫೋನ್ ಮಾಡಕ್ ಹೋಗ್ತೀನಿ, ಫೋನ್ ರಿಸೀವ್ ಮಾಡ್ತಿಲ್ಲ. ಅವ್ರು ರಿಸೀವ್ ಮಾಡ್ಲಾರ್ದಕ್ಕ ಏನ್ ಪರಿಸ್ಥಿತಿ ಇದೆ ಅಂತಂದು ಒಂದು 4-5 ಹುಡುಗರು ಕರ್ಕೊಂಡು ಹಾಸ್ಪಿಟ್ಲಿಗೆ ಬಂದ್ರ ಒಳಗೆ ಹೋಗಿ ನೋಡಿದ್ರಂದ್ರ ನಿಜವಾಗ್ಲೂ ನನ್ನ ಇಡೀ ಜೀವನದಲ್ಲಿ ಇಂಥ ಕೆಟ್ಟ ಪರಿಸ್ಥಿತಿ ನಾನು ನೋಡಿಲ್ಲ. ನನ್ನ ಬಾದಾಮಿಗೆ ಇಂಥ ಪರಿಸ್ಥಿತಿ ಐತಿ ಅನ್ನುವಂಥದ್ದು ನಿಜವಾಗ್ಲೂ ಕಣ್ಣೀರು ತರಿಸುವಂತ ವಿಚಾರ. ಒಳಗೆ ಹೋದ್ರಂದ್ರ ಒಂದು ಸತ್ಯ
ಹೆಣದ ವಾಸನೆ ಬರ್ತಾ ಇದೆ. ಆ ಸಿಚುವೇಶನ್ ಒಳಗ ಆ ಪೇಷಂಟ್ಗಳು ಒಬ್ಬ 2 ತಿಂಗಳಿಂದ 12 ವರ್ಷದ ಕೂಸನ್ನು ಕರ್ಕೊಂಡು ಮಲ್ಕೊಂಡಿದ್ದಾನೆ. ಅವ್ಗೆ ಯಾರು ಬಿಟ್ಟಿಲ್ಲ. ಇನ್ನೊಂದಂತವ್ರು ಇನ್ನೊಂದಿಬ್ರು ಅದೇ ವಾಸನೆ ಕುಡ್ಕೊಂಡು ಇನ್ನೊಂದಿಬ್ರು ಅಲ್ಲಿ ಮಲ್ಕೊಂಡಾರ. ಮತ್ತಿನ್ನೊಂದು ಪಕ್ಕದ ವಾರ್ಡ್ ಹೋಗಿ ನೋಡಿದಾರ ಅಂದ್ರ ಹಚ್ಚಿದಂತ ಸೆಲೆನು ವಾಪಸ್ ಅವ್ರಿಗೆ ಔಷಧಿ ಕೊಡುವಂತ ಸೆಲೆನು ಅವ್ರ ರಕ್ತ ಹೀರ್ಕೊಳಕತ್ತೈತಿ. ಈ ಪರಿಸ್ಥಿತಿ ಇಲ್ಲಿ ಯಾರು ಇಲ್ಲ. ನಾ ಬಂದಾಗ ಇರುವಂತವ್ರು ಒಂದು 4 ಜನ ವಾರ್ಡ್ ಬಾಯ್ಗಳು, ಒಂದು ಮೇಡಮ್, ಇಬ್ರು ಇದ್ರು. ಅವ್ರು ಬಿಟ್ರೆ ಯಾರು ಇಲ್ಲ. ಎಲ್ರು ವಾಪಸ್ ಫೋನ್ ಹಚ್ಚಿದ್ರ. ಇದುವರೆಗೂ ರಾತ್ರಿ ನಾನು ಕುಂತು ಒಂದು 3 ರಿಂದ 4 ತಾಸು ಆಯ್ತು. 1 ಗಂಟೆ ಆದ್ರೂ ಕೂಡ ಇವತ್ತು ಈಗೂ ಯಾರು ಸ್ಪಂದಿಸ್ತಾ ಇಲ್ಲ. ಮೇಲ್ಮಾತಿಗೆ ನನ್ನ ಸಂಭಾಳಿಸೋಕ್ ಬರ್ತಾ ಇದಾರೆ ಡಿಪಾರ್ಟ್ಮೆಂಟ್ ಅವ್ರು ಆಯ್ತು, ಇವ್ರೊಂದಿಬ್ರು ಯಾರೋ ಒಂದು ಸಣ್ಣ ಪುಟ್ಟ ಡಾಕ್ಟರ್ಗಳು ಬರ್ತಾ ಇದಾರ. ನಂಗೆ ಸಂಭಾಳಿಸೋದ್ ಬೇಡ. ಇವತ್ತೊಂದ್ ದಿವಸ ಸಂಬಂಧಪಟ್ಟ TH ಆ ವಾರ್ಡ್ನಲ್ಲಿ ಮಲ್ಕೋಬೇಕು. ನಮ್ಗೆ ಆದಂತ ಪರಿಸ್ಥಿತಿ ಅವರಿಗೆ ಆಗ್ಬೇಕಲ್ಲ. ಸರ್ಕಾರ ಸಾಕಷ್ಟು ಪೇಮೆಂಟ್ ಅನ್ನ ಕೊಡ್ತಾ ಇದೆ, ಸಾಕಷ್ಟು ಸೌಲಭ್ಯಗಳನ್ನ ಕೊಡ್ತಾ ಇದೆ, ಸರ್ಕಾರ ಸಾಕಷ್ಟು ಅನುದಾನವನ್ನು ಕೊಡ್ತಾ ಇದೆ. ಇದೆಲ್ಲವನ್ನ ಇವರು ತೆಗೆದುಕೊಂಡು ಹೋಗಿ ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಹಾಕಂತಾರ. ಅದಕ್ಕೆ ಸಂಬಂಧಪಟ್ಟವರು ಇಲ್ಲಿರ್ತಕ್ಕಂಥ ವಿದ್ಯುತ್ತಿನ ಸಮಸ್ಯೆ ಈ ಕೂಡಲೇ ಬಗೆಹರಿಸಬೇಕು. ನಂತರ ಅಲ್ಲಿ ಏನು ರೋಗಿಗಳಿಗೆ ವ್ಯವಸ್ಥೆ ಇಲ್ವೋ ಆ ವ್ಯವಸ್ಥೆಯನ್ನು ಕಲ್ಪಿಸುವವರೆಗೂ ರಾತ್ರಿ ಅಷ್ಟೇ ಅಲ್ಲ, ನಂದು ನಿರಂತರ ಧರಣಿಯನ್ನು ನಾನು ಇವತ್ತಿಂದ ಪ್ರಾರಂಭ ಮಾಡ್ತಾ ಇದ್ದೆ. ಹಾಗಾದ್ರೆ ನಿಮ್ದು ಮುಂದಿನ ನಡಿ ಈ ಒಂದು ವಿದ್ಯುತ್ ಕಡಿತಗೊಂಡದನ್ನ ಸಂಪೂರ್ಣವಾಗಿ ಸರಿ ಹೋಗೋವರೆಗೂ ನಿರಂತರವಾಗಿ ಅಹೋರಾತ್ರಿಯಿಂದ ಹಗಲು ರಾತ್ರಿ ಇನ್ನೊಂದು ನಾಳೆ ಬೆಳಗ್ಗೆಯಿಂದ ಉಪವಾಸ ಕೂಡ ಸ್ಥಳೀಯ ಶಾಸಕರಿಗೆ, ಜನಪ್ರತಿನಿಧಿಗಳು ತಾವೇನಿಗೆ ಏನು ವಿನಂತಿಸ್ಕೋತಾ ಇದ್ರಿ? ಅವ್ರು ಏನ್ ಹೇಳಕ್ ಇಷ್ಟಪಡ್ತೀರಿ? ನಾನೆಲ್ಲರೂ ವಿನಂತಿ ಮಾಡ್ಕೊತಾ ಇದ್ದೀನಿ. ನನ್ನ ಕ್ಷೇತ್ರದ, ನನ್ನ ತಾಲೂಕಿನ ಸಮಸ್ಯೆಯನ್ನ ದಯವಿಟ್ಟು ತಾವು ಅಧಿಕಾರಿ ಇದ್ದವ್ರು ಯಾರಾಗಿರು ನೋಡಿ, ಶಾಸಕರಾಗ್ಲಿ ಸಂಸದರಾಗ್ರಿ, ನಿಮ್ಗೆಲ್ರಿಗೂ ನೀವು ಬಂದ್ರೆ ನಿಮ್ ಕಾಲಿಗೆ ಬೀಳ್ತೀನಿ. ಆ ಸಮಸ್ಯೆಯನ್ನ ಈ ಕೂಡಲೇ ಮುಂದೆ ಪರಿಹರಿಸ್ಬೇಕು. ಥ್ಯಾಂಕ್ ಯು. ಯಾರ ಮಾತಾಡ್ತಾರಣ? ಏನು ರಾಜ್ಯ ಸರ್ಕಾರವೇ ಮೂಲಭೂತ ಸೌಕರ್ಯಕ್ಕೆ ತುರ್ತು ಸೇವೆಗಳನ್ನ ನೀಡಬೇಕಂತ ಆದೇಶ ಕೂಡ ಮಾಡ್ತಾ ಇದೆ. ಏನ ಆದೇಶದ ಯಾರು ತುರ್ತು ಸೇವೆ ಅಂತ ಬರ್ತಾರೋ ಬಾದಾಮಿ ಹಾಸ್ಪಿಟ್ಲಿಗೆ, ಅವ್ರು ನೇರವಾಗಿ ಪ್ರೈವೇಟ್ ಹಾಸ್ಪಿಟ್ಲಿಗೆ ಕಳಿಸುವಂತ ವ್ಯವಸ್ಥೆ ಇದೆ. ಇಲ್ಲಿ ಇರುವಂತವರು ಬೆಳಗ್ಗೆಯಿಂದ ಸಾಯಂಕಾಲ 2 ತಾಸು ಅಷ್ಟೇ ಡ್ಯೂಟಿ ಮಾಡ್ತಾರೆ. ಉಳಿದೆಲ್ಲ 10 ತಾಸನು ಪ್ರೈವೇಟ್ ಹಾಸ್ಪಿಟಲ್ ಹಾಗೇನೆ ಡ್ಯೂಟಿ ಮಾಡಕಂತಾರ. ನೋಡ್ಬೇಕಂದ್ರ ಒಳಗೆ ಹೋದ್ರಂದ್ರ ಮಳೆ ನೀರು ಒಳಗ್ ಬರಾಕತ್ತೈತಿ, ಒಳಚೆ ನೀರು ಒಳಗ್ ಬರಾಕತ್ತೈತಿ, ವ್ಯವಸ್ಥೆ ಇಲ್ಲ. ಅಂತ ಕೆಟ್ಟ ವ್ಯವಸ್ಥೆ ಒಳಗ 2 ರಿಂದ 3 ತಿಂಗಳ ಇರ್ತಕ್ಕಂಥ ಒಬ್ಬ ಪೇಷಂಟ್ಗೆ ಒಂದು ದಿವಸನು ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಅವಂಗ ಸಂಬಂಧಿಕರು ಯಾರು ಇಲ್ಲ. ಯಾರು ಬಿಟ್ಟಿರ್ಲಾರ್ದವ್ರೆ ಅಲ್ಲ ಹಾಸ್ಪಿಟ್ಲಿಗೆ ಬರೋದು. ಸರ್ಕಾರಿ ಹಾಸ್ಪಿಟ್ಲನ್ನು ಹುಡುಕಾಡ್ಕೊಂಡು ಬಂದವ್ರು ರೊಕ್ಕ ರೂಪಾಯಿ ಇರೋರು ಬರೋದಿಲ್ಲ, ಏನು ಇಲ್ಲಾರ್ದವ್ರು ಬರೋದ್ರಿಂದ ದಯವಿಟ್ಟು ಯಾರು ಜನಪ್ರತಿನಿಧಿಗಳಿದ್ರು ಅವ್ರು ಈ ಸಮಸ್ಯೆನ ಮುತುವರ್ಜಿ ತಗೊಂಡು ಬಗೆಹರಿಸಬೇಕು. ಇವತ್ತು ನಿನ್ನೆಗಲ್ಲ ಇದು ಸಮಸ್ಯೆ. ಸುಮಾರು 6 ತಿಂಗಳಿಂದನೂ ಇಲ್ಲಿನ ಹೋರಾಟಗಾರರು ಇದನ್ನ ಹೇಳ್ತಾ ಇದ್ದಾರೆ. ಅವರು ಆರ್ಕೆ ಉತ್ತರ ಕೊಡ್ತಾರೆ, ನಾವೆಲ್ಲರೂ ಅವ್ರಿಗೆ ಒಂದು ಹೋಗೋದಾಗಿದೆ. ಅದಕ್ಕೋಸ್ಕರ ನಾನು ನಿರಂತರ ಧರಣಿಯನ್ನ ಮಾಡ್ತಾ ಇದ್ದೇನೆ. ಇವತ್ತಿನ ದಿವಸ ಈಗೇನು ಶುದ್ಧ ಕುಡಿಯುವ ನೀರಿನ ಘಟಕ ಕೂಡ ಇದ್ದು ಇಲ್ಲ ಅಂತ ಒಂದು ಅದೊಂದೇ ಅಲ್ಲ, ಶುದ್ಧ ಕುಡಿಯುವ ನೀರಿನ ಘಟಕ ಅಷ್ಟೇ ಅಲ್ಲ, ಇಲ್ಲಿ ಔಷಧಿ ವ್ಯವಸ್ಥೆ ಇಲ್ಲ, ಸರಿಯಾದ ಸ್ಟಾಫ್ಗಳಿಲ್ಲ. ಸ್ಟಾಫ್ಗಳಂತೂ ಇಷ್ಟು ದುರಹಂಕಾರದಿಂದ ಮಾತಾಡ್ತಾರಂದ್ರೆ ಅಷ್ಟು ದುರಹಂಕಾರ ಅದು. ಪ್ರತಿಯೊಬ್ಬರಿಗೂ ಪೇಷಂಟ್ಗೆ ವಸ್ತು ಇರುತ್ತಂತ ಪೇಷಂಟ್ಗೆ ಊಟ ಕೊಡ್ಬೇಕಂತ ರೂಲ್ಸ್ ಅದ, ಏನು ಮುಟ್ಟುತ್ತಿಲ್ಲ. ಇವರೆಲ್ಲ ಮನೆಗೆ ಹೋಗಾಕತ್ತದ ಹೊರತು ಆ ಪೇಷಂಟ್ಗಳಿಗೆ ಮುಟ್ಟಾಕತ್ತಿಲ್ಲ. ಇಷ್ಟೇ.